ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಫ್ರೆಶ್ ಫ್ಲವರ್ಸ್ ಜೊತೆ ನಿಮಗೆ ಗುಡ್ ಮಾರ್ನಿಂಗ್ ಹೇಳಿಕತ್ತೀನಿ. ಸೊ ನಾನು ನಿಮಗೆ ಒಂದಿಷ್ಟು ಅಪ್ಡೇಟ್ ಜೊತೆಗೆ ಗಿಡಗಳನ್ನು ಯಾವ ರೀತಿ ನೀವು ಹಚ್ಬೋದು, ನಾನು ಯಾವ ರೀತಿ ಹಚ್ಚಿನಿ ಅನ್ನೋದನ್ನು ತೋರಿಸ್ತೀನಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಸ್ಪೆಷಲಿ ದಾಸವಾಳ ಗಿಡ ಆಯಿತು, ಆಮೇಲೆ ಬೇರೆ ಈ ಥರ ಹೂವಿನ ಗಿಡಗಳಾಯಿತು. ಕಟ್ಟಿಂಗ್ ಥ್ರೋ ನೀವು ಯಾವ ಥರ ಹಚ್ಬೋದು. ಅದು ಈ ಮಳೆಗಾಲ ಸೀಸನ್ ಇರೋದ್ರಿಂದ ಒಳ್ಳೆ ಮಳೆ ಆಗಕತ್ತದ. ಹಾಗಾಗಿ ನೀವು ಕಟ್ಟಿಂಗ್ಸಿಂದ ಎಲ್ಲ ಗಿಡಗಳನ್ನು ಹಾಕೋಬೋದು. ಇವಾಗ ಸೀಡ್ಸಿಂದ ಹಾಕೋ ಗಿಡಗಳು ಇದ್ದಾವೆ, ಬಟ್ ಈ ಥರದ್ದೆಲ್ಲ ಗಿಡಗಳು ಇವು ಕಟ್ಟಿಂಗಿಂದ ಬರುವಂಥದ್ದು. ಇದು ಬ್ಲೀಡಿಂಗ್ ಹಾರ್ಟ್ ಪ್ಲ್ಯಾಂಟು. ಸೊ ಚೆಂದಾಗಿ ಫ್ಲವರ್ಸ್ ಎಲ್ಲ ಬರ್ಲಿಕ್ಕತ್ತದೆ. ಇದು ನೋಡಿರಿ, ಇದು ಚೆಂದ ಕಲರ್ ಐತಿ. ಇದು ಓಪನ್ ಆದರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ರೆಡ್ ಕಲರು, ನಡುವೆ ಸ್ವಲ್ಪ ಬ್ಲ್ಯಾಕ್ ಇದೆ. ಸೊ ಕೆಲವೊಂದು ಗಿಡದಲ್ಲಿ ಸೀಡ್ಸು ಆಗ್ತವೆ, ಕೆಲವೊಂದು ಗಿಡದಲ್ಲಿ ಇದು ಸೀಡ್ಸ್ ಆಗ್ಲಿಕ್ಕತ್ತದೆ. ನೋಡಿರಿ, ಟಚ್ ಮಾಡಿದ್ರೆ ಮುರೀತು. ಇಲ್ಲಿ ನೋಡಿರಿ, ಇದು ಸೀಡ್ಸ್ ಇನ್ನು ಡ್ರೈ ಆದರೆ ಅವು ಸೀಡ್ಸ್ ರೆಡಿಯಾಗಿರ್ತಾವೆ. ನಮಗೆ ದಾಸವಾಳ ಗಿಡದಲ್ಲೂ ಸೀಡ್ಸ್ ಆಗ್ತವೆ. ಹೈಬ್ರಿಡ್ ಗಿಡಗಳು ಅಥವಾ ಪಾಲಿನೇಷನ್ ಆಗಿತ್ತು ಅಂತಂದರೆ ಸೀಡ್ಸ್ ಆಗ್ತವೆ. ಇಲ್ಲಿ ನೋಡಿರಿ, ಇದೆಲ್ಲ ಕಟ್ಟಿಂಗಿಂದ ಹಾಕಿರೋಂಥ ಗಿಡಗಳು. ಇವು ಆರಾಮಾಗಿ ಬೆಳೆದು ಹೂಗಳನ್ನು ಕೊಡ್ಲಿಕ್ಕೆ ನಮಗೆ ರೆಡಿಯಾಗಿರ್ತವೆ. ಎಲ್ಲ ಥರದ ದಾಸವಾಳ ಹೂವಿನ ಗಿಡ ಆಯಿತು, ಇತರೆ ಹೂವಿನ ಗಿಡಗಳಾಯಿತು, ನೀವು ಕಟ್ಟಿಂಗಿಂದ ಆರಾಮಾಗಿ ಹಾಕ್ಬೋದು. ಕೆಲವೊಂದು ಗಿಡ ಇಂಥದ್ದೆಲ್ಲ ಸೀಡ್ಸಿಂದ ಹಾಕ್ಬೋದು, ಇಂಥದ್ದೆಲ್ಲ ಕಟ್ಟಿಂಗಿಂದ ಹಾಕ್ಬೋದು. ಈ ಬಳ್ಳಿ, ಇವೆಲ್ಲ ಬಳ್ಳಿಗಳು ಕಟ್ಟಿಂಗಿಂದ ಆರಾಮ್ಸೆ ಗ್ರೋ ಆಗೋವಂಥದ್ದು ಇವೆಲ್ಲ. ಸೊ ನೀವು ಕಟ್ಟಿಂಗ್ಸ್ ಏನಾರು ಹಾಕಬೇಕಂದ್ರೆ ಇದು ಒಳ್ಳೆಯ ಸಮಯ. ಇಂಥ ಹಾಕಿದರೆ ಫುಲ್ ಸಕ್ಸಸ್ ಆಗುತ್ತೆ. ನಾನು ಒಂದಿಷ್ಟು ಕಟ್ಟಿಂಗ್ಸು ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಶೋ ಪ್ಲ್ಯಾಂಟ್ಸ್ ಕಟ್ಟಿಂಗ್ಸು ಈಗ ಹಾಕ್ಬೋದು. ನಾನು ಅವನು ಕೂಡ ಕಟ್ಟಿಂಗಿಂದ ಎಷ್ಟೊಂದು ಪ್ಲ್ಯಾಂಟ್ಗಳನ್ನು ರೆಡಿ ಮಾಡಿದ್ದೀನಿ. ಸೊ ಆ ಥರ ನೀವು ಕಟ್ಟಿಂಗಿಂದ ರೆಡಿ ಮಾಡಿರೋಂಥ ಪ್ಲ್ಯಾಂಟ್ಸ್ಗಳು ಏನಿದಾವೆ ಅವು ಆಲ್ಮೋಸ್ಟ್ ಸಕ್ಸಸ್ ಆಗ್ತವೆ ಈ ಮಳೆಗಾಲದಲ್ಲಿ. ಇದು ಕಾಕಡ ಹೂವಿನ ಗಿಡ ಆಯಿತು. ಸೊ ಇದು ಪಿಂಕ್ ಕಾಕಡ ಹೂವಿನ ಗಿಡ. ಇದರಲ್ಲೂ ಅಷ್ಟೇ ಕಟ್ಟಿಂಗಿಂದ ಹಾಕಿದರೆ ಆರಾಮಾಗಿ ಈಸಿಯಾಗಿ ಗ್ರೋ ಆಗುತ್ತೆ. ಬಟ್ ನನ್ನ ಬಳಿ ಈ ಸತೆ ಮಾತ್ರ ಇದು ಪ್ಲ್ಯಾಂಟ್ ಚೆನ್ನಾಗಿ ಬೆಳ್ಕೊಂಡು ಹೂ ಕೊಡ್ಲಿಕ್ಕೆ. ಸೊ ಭಾರಿ ಒಂದು ಖುಷಿ ನನಗೆ. ಆಮೇಲೆ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಯಾವ್ಯಾವ ಗಿಡಗಳನ್ನು ಕಟ್ಟಿಂಗಿಂದ ಹಾಕಿದ್ದೀನಿ, ಯಾವ ಸಕ್ಸಸ್ ಆಗಿದಾವೆ ಅಂತ. ವಿಡಿಯೋ ಕೊನೆವರೆಗೂ ನೋಡಿರಿ. ಸೊ ನಿಮಗೆ ಹೆಲ್ಪ್ ಆಗ್ಬೋದು. ಆಮೇಲೆ ನಿಮಗೇನಾದರೂ ಯಾವುದಾದ್ರೂ ಕಟ್ಟಿಂಗ್ಸ್ ಎಲ್ಲಾದರೂ ಸಿಕ್ಕಿದರೆ ಅವನ್ನ ಈಸಿಯಾಗಿ ನೀವು ಬೆಳೆಸ್ಕೋಬೋದು. ಅದರದ್ದೇನು ಟೆನ್ಷನ್ ಇರೋಲ್ಲ. ಸೊ ಸಾಕಷ್ಟು ಇವೆಲ್ಲ ಸೀಡ್ಸಿಂದ ಆಗುವಂಥದ್ದು. ಕೆಲವೊಂದು ಗಿಡ ಸೀಡ್ಸಿಂದ ಆಗ್ತವೆ, ಕೆಲವೊಂದು ಗಿಡ ಕಟ್ಟಿಂಗಿಂದ ಆಗ್ತವೆ, ಕೆಲವೊಂದು ಕಟ್ಟಿಂಗಿಂದ ಆಗೋದಿಲ್ಲ. ಯಾಕಂದರೆ ಸೀಡ್ಸಿಂದ ಯಾವ ಈಸಿಲಿ ಗ್ರೋ ಆಗ್ತವೆ, ಯಾವ ಕಟ್ಟಿಂಗ್ಸಿಂದ ಅಷ್ಟು ಈಸಿ ಗ್ರೋ ಆಗೋಲ್ಲ. ಯಾವ ಸೀಡ್ಸ್ ಇರೋಲ್ಲ, ಯಾವ ಸೀಡ್ಸಿಂದ ಗ್ರೋ ಆಗೋಲ್ಲ, ಅವು ಮಾತ್ರ ಆರಾಮಾಗಿ ಕಟ್ಟಿಂಗಿಂದ ಗ್ರೋ ಆಗ್ತವೆ. ಸೊ ನೋಡಿರಿ, ನಾನು ಯಾವ್ಯಾವ ಥರದ್ದು ಮಾಡಿದ್ದೀನಿ ಅಂಥೇಳಿ. ಇಲ್ಲಿ ಈ ಮಳೆಗಾಲಕ್ಕೆ ನೀವು ಈ ಥರ ದಾಸವಾಳ ಹೂವಿನ ಗಿಡಗಳು ಕಟ್ಟಿಂಗ್ ಎಲ್ಲ ಕಡೆ ಹಾಕೋಬೋದು. ಸೊ ಎಲ್ಲನ ನಿಮ್ಮ ಫ್ರೆಂಡ್ಸ್ ಕಡೆ ಅಥವಾ ನೀವೆಲ್ಲನ ಹೋದಾಗ ಎಲ್ಲನ ಗಾರ್ಡನ್ನಾಗ ಆಗಿರ್ಬೋದು, ಇಲ್ಲ ಯಾರ್ದಾರ ಮನೇಲಿದ್ದರೆ ನೀವು ಕೇಳಿ ತೊಗೊಂಡು ಈ ಥರ ಕಟ್ಟಿಂಗ್ಸ್ಗಳನ್ನು ಹಾಕೋಬೋದು. ಸೊ ನೋಡಿರಿ, ನಾನು ಇಲ್ಲಿ ಎಷ್ಟು ಕಟ್ಟಿಂಗ್ ಹಾಕಿದೆ ಅಷ್ಟು ಕಟ್ಟಿಂಗ್ ಬಂದವೆ. ಇವೆಲ್ಲ ನಾನು ಕಟ್ಟಿಂಗ್ ಇಸ್ಕೊಂಬಂದಿದ್ದೆ. ಇಲ್ಲಿ ನೋಡ್ರಿ, ಆಲ್ರೆಡಿ ಇದ್ರಾಗ ಹೂವನು ಬಂದದೆ. ಸೊ ನಾನು ಇವಾಗೇ ನೋಡಿದೆ, ಇದು ಕನೇರ್ ಗಿಡ ಹಾಕೊಂಡಿನಿ. ಇದೂ ಇನ್ನೂ ಹಸಿ ಇದೆ, ಅಂದರೆ ಒಣಗಿಲ್ಲ. ಆಮೇಲೆ ಇದು ನಾನೊಂದು ಗಿಡ ತೆಗಿಯೋಕೆ ಹೋದರೆ ಡಿಸ್ಟರ್ಬ್ ಆಗಿತ್ತು, ತಿರ್ಗಿ ಹಂಗೆ ಚುಚ್ಚಿದ್ದೆ. 2 ದಿನ ಒಣಗಿತ್ತು, ಮತ್ತೆ ಇವಾಗ ಚಿಗಕತ್ತದ. ಸೊ ಇದನ್ನು ಚಿಗಕತ್ತದ. ಇದನ್ನು ಎಷ್ಟುದ್ದ ಆಲ್ರೆಡಿ ಚಿಗ್ದು ಎಲೆ ಬಂದವ ನೋಡ್ರಿ. ಸೊ ಈ ಥರ ಈ ಮಳೆಗಾಲಕ್ಕೆ ನೀವು ಯಾವುದೇ ಗಿಡ ಹಿಂಗೆ ಹಚ್ಕೊಂಡ್ರೆ ಅಂತಂದರೆ ಈಸಿಲಿ ಅವು ಗ್ರೋ ಆಗ್ತಾವೆ. ಅದೇ ರೀತಿ ನಾನು ಎಷ್ಟೊಂದು ಕಟ್ಟಿಂಗ್ಸ್ಗಳನ್ನ ನಿಮ್ಗೆ ತೋರಿಸ್ತೀನಿ. ಇದನ್ನು ಅಷ್ಟೇ, ಗಿಡ ಒಂಥರ ಒಣಗ್ದಂಗೆ ಆಗಿತ್ತು ನಂದಲ್ಲಿ. ಅದನ್ನು ತೊಗೊಂಬಂದು ಸೈಡಿಂದ ಇಲ್ಲಿ ಕಟ್ಟಿಂಗ್ಸನ್ನು ಇದರಲ್ಲಿ ಹಾಕಿದೆ. ಅವಾಗ ಇದು ಗಡ್ಡೆ ಒಳಗಿತ್ತು, ಬಟ್ ಬೆಳೆಯಲಾಗಿತ್ತು. ನಾನು ಇದು ಗಡ್ಡೆಗೆ ಹೋಗಿರ್ಬೋದು, ಬೆಳೀತಾ ಇಲ್ಲ ಅಂದ್ಕೊಂಡು ಈ ಕಡೆ ಸೈಡಿಗೆ ಇದು ಗಿಡ ಹಾಕೊಂಡಿನಿ. ಇದು ಗಡ್ಡೆನೂ ಗ್ರೋ ಬಂದದೆ. ಈ ಥರ ಕಟ್ಟಿಂಗ್ ಹಚ್ಚಿದ್ದೆ ಅವಾಗ ನಾನು. ಸೊ ಗಡ್ಡೆನೂ ಗ್ರೋ ಬಂದದ, ಆಮೇಲೆ ಈ ಗಿಡನೂ ಬೆಳ್ಕೊಂಬಂದದ. ಭಾಳಷ್ಟು ಹಿಂಗೆ ಕಟ್ಟಿಂಗ್ಸನ್ನು ನೀವು ಈ ಮಂತ್ನಾಗ ಹಚ್ಕೊಂಡ್ರಂದ್ರೆ, ಈಗ ಶಾವಂತಿಗೆ ಹೂವಿನ ಗಿಡಗಳು ಕಟ್ಟಿಂಗ್ ನೋಡ್ರಿ. ಶಾವಂತಿಗೆ ಗಿಡಗಳ ಕಟ್ಟಿಂಗ್ ಎಷ್ಟು ಹಚ್ಚಿನ ಅಷ್ಟು ಬಂದವೆ. ಇದು ಕನಕಾಂಬರಿ ಕಟ್ಟಿಂಗ್, ಇದನ್ನು ಕೂಡ ಬಂದದೆ. ಸೊ ನಿಮ್ಗೆ ತೋರಿಸ್ತೀನಿ ಒಂದು ಕನಕಾಂಬರಿ ಕಟ್ಟಿಂಗ್ ನಾನು ಎಲ್ಲ ಹಾಕಿದ್ದೆ ಅಂತೇಳಿ. ಆಮೇಲೆ ಇದ್ರದ್ದು ಕಟ್ಟಿಂಗ್ ಹಾಕಿ ನಾನು ಶೋ ಪ್ಲ್ಯಾಂಟ್ಸಿಂದ ಎಷ್ಟೇ ಸಿಗಲಿ. ಇದು ಪೆಪ್ರೋಮಿಯಾ ಪ್ಲ್ಯಾಂಟ್. ಇದು ಅಷ್ಟೇ, ಇದು ಒಂದು ಹ್ಯಾಂಗಿಂಗ್ ಸಕ್ಯುಲೆಂಟ್ ಇದು. ಸೊ ಇದ್ರ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಇದ್ರ ನೋಡ್ರಿ ಹಿಂಗೆ ರೂಟ್ಸ್ ಎಲ್ಲ ಬಂದವೆ ನೋಡ್ರಿ. ಕಟ್ಟಿಂಗ್ ಜಸ್ಟ್ ಹಿಂಗೆ ಮಣ್ಣಿಗೆ ಹತ್ತಿದ್ರೆ ಸಾಕು, ಆ ರೀತಿ ಚೆಂದಾಗಿ ನಿಮ್ಗೆ. ಸೊ ಇದನ್ನು ತೆಗೆದು ಬೇರೆ ಕಡೆ ಹಾಕ್ತೀನಿ. ಆಲ್ರೆಡಿ ರೂಟ್ ಬೇರೆ ಬಂದದ್ದು ಇದಕ್ಕೆ. ಸೊ ಸಣ್ಣದು ಒಂದು ಬಾಟಲಲ್ಲಿ ಹಾಕೋತೀನಿ ನಾನು. ಸೊ ಇದು ನಾನು ಕಟ್ಟಿಂಗ್ನಾಗ ಹಚ್ಚಿರೋದಂಥದ್ದು. ಆಮೇಲೆ ಇಲ್ಲೆಲ್ಲ ಕಟ್ಟಿಂಗ್ಸ್ ಹಚ್ಚಿದೆ, ಇವೆಲ್ಲನೂ ಕಟ್ಟಿಂಗ್ಸು. ಸೊ ಇವೆಲ್ಲ ಕಟ್ಟಿಂಗ್ಸ್ ಹಚ್ಚಿರೋದು ಇವೆಲ್ಲನೂ ಬಂದವು ಇದೇ ಮಂತಲ್ಲಿ. ಒಂದು ನೋಡ್ರಿ, ಇದು ಹಚ್ಚಿರೋದು ನಾನು 1-1.5 ತಿಂಗಳಾಯ್ತು ಅನ್ಕೋತೀನಿ. ದವನ ಗಿಡ
ಆಮೇಲೆ ಮರಗ. ಸೊ ಇವೆಲ್ಲನೂ ಕಟಿಂಗ್ನಾಗ ಹಾಕೊಂಡಿನಿ. ಇದು ಕಟಿಂಗ್ ಹಾಕೊಂಡಿನಿ. ಸೊ ಇವೆಲ್ಲನೂ ಕೂಡ ಅಷ್ಟು ಈಸಿನಾಗೆ ಬಂದ್ಬಿಟ್ಟವೆ. ಸೊ ಮಳೆಗಾಲ ಇವಾಗ ನೋಡ್ರಿ, ಮಳೆ ಇವಾಗ ಸದ್ಯ ಮಳೆ ಬರ್ತಾ ಇದೆ. ಇಲ್ಲಿ ನಿಮಗೆ ಅಬ್ಸರ್ವ್ ಆಗ್ತಿರ್ಬೋದು, ಸದ್ಯ ಸಣ್ಣಾಗಿ ಮಳೆ ಬರಾಕತ್ತದ. ಸೊ ಈ ಟೈಮ್ನಾಗ ನೀವು ಎಂಥ ಗಿಡನೂ ಹಾಕೊಂಡ್ರು ಆರಾಮಾಗಿ ಬರುತ್ತೆ. ಇಲ್ಲೊಂದು ದಾಸವಾಳ ಗಿಡ ಹಾಕಿದೆ. ಸೊ ಸ್ವಲ್ಪ ಅದು ಡಲ್ ಆಗಿದೆ, ಬಟ್ ಬರ್ಬೋದು. ಸೊ ಎಲ್ಲ ಈ ಥರ ಸಣ್ಣ ಸಣ್ಣದು ಕಟಿಂಗ್ಸ್ ಏನಾರು ನೀವು ಹಾಕೋಬೇಕು ಅನ್ನಂಗಿದ್ರೆ ನೀವು ಹಾಕೋಬಹುದು. ಸೊ ಜಸ್ಟ್ ಸ್ವಲ್ಪ ಕೇರ್ ತೊಗೋಬೇಕಾಗತ್ತಾ. ಕಟಿಂಗ್ ಹಾಕಿದ್ಮೇಲೆ ಸ್ವಲ್ಪ ಅದಕ್ಕೆ ನೀರು ಕಮ್ಮಿ ಬಿದ್ದಾಗ ಅಥವಾ ಮಳೆ ಬರಲಾರ್ದಾಗ ನೀವು ನೀರನ್ನು ಕರೆಕ್ಟಾಗಿ ಚೆಂದಾಗಿ ಹಾಕೋಬೇಕು. ಮತ್ತು ಇಲ್ಲೊಂದು ದಾಸವಾಳ ಗಿಡದಲ್ಲಿ ಇವಾಗ ಮಗ್ಗಿ ಬರಾಕತ್ತದ. ಇದು ಯೆಲ್ಲೋ ಕಲರ್ದು ಇವಾಗ ಚೆಂದಾಗಿ ಗ್ರೋ ಆಗಿ ಮಗ್ಗಿ ಬರಾಕತ್ತವೆ. ಇದೊಂದು ಸ್ವಲ್ಪ ಕಲರ್ ಇನ್ನೂ ಹಾಗೆ ಉಳಿದಿದೆ. ಇದಕ್ಕೆ ಹಾಕಿದ್ದೀನಿ ನಾನು ಎಷ್ಟೊಂದು ಇದನ್ನೆಲ್ಲ ಹಾಕಿದ್ದೀನಿ. ಫರ್ಟಿಲೈಸರ್ಸು, ಮಣ್ಣು ಚೇಂಜ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ. ಆಮೇಲೆ ಇದು ಒಂದು ಇದ್ರದ್ದು ಕಟ್ಟಿಂಗು, ಇದ್ರದ್ದು ಅಂದರೆ ಗ್ರೇಪ್ಸ್ ಕಟ್ಟಿಂಗ್. ಇಲ್ಲಿ ನೋಡ್ರಿ, ಇದನ್ನು ಎಲೆ ಎಲ್ಲ ಚಿಕ್ಕದು ಹೆಂಗೆ ಬಂದದ ಅಂಥೇಳಿ. ಸೊ ಇಲ್ಲಿ ಎಲೆ ಎಲ್ಲ ಚಿಕ್ಕದು ಬಂದಿದೆ. ಬಟ್ ಅದು ಡೌಟ್ ನನಗೆ. ಇನ್ನೂ ಸ್ವಲ್ಪ ನೋಡೋಣ, ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ಅಂಥೇಳಿ ನಾನು ಅಲ್ಲಿ ಬಿಟ್ಟಿರೋದು ಕಾಯಕತ್ತೀನಿ. ಆಮೇಲೆ ಇದ್ರದ್ದು ಕೂಡ ಕಟ್ಟಿಂಗ್ ಹಾಕ್ಕೊಂಡು ನಾನಲ್ಲಿ. ಸೊ ಇದು ಇದ್ರದ್ದು ವಂಡ್ರಿಂಗ್ ಜೀವದು ಕಟ್ಟಿಂಗ್ ಇದೆ. ಇದಲ್ಲದೆ ಇಲ್ಲಿ ಕನೇರ್ದು ಕೂಡ ಕಟ್ಟಿಂಗ್ ಹಾಕ್ಕೊಂಡು ನಾನು, ಬಟ್ ಸ್ವಲ್ಪ ಡೌಟ್ ಅದು. ಸೊ ಅದೇ ರೀತಿ ನೀವೆಲ್ಲ ಕಟಿಂಗ್ಸನ್ನು ಈಸಿಲಿ ಗ್ರೋ ಮಾಡ್ಬೋದು ಈ ತಿಂಗಳಲ್ಲಿ. ಆಮೇಲೆ ಈ ಮಸಾಲ ಎಲೆದು ಕಟ್ಟಿಂಗ್ಸನ್ನು ಹಾಕ್ಕೊಂಡಿನಿ. ಅದು ಚೆನ್ನಾಗಿ ಒಂದೆರಡು ಎಲೆ ಬಂದದ್ದು ಇವಾಗ. ಸೊ ಹಾಗೆ ಇಲ್ಲೆಲ್ಲನೂ ಕೂಡ ಕಟಿಂಗ್ಸನ್ನು ಆರಾಮಾಗಿ ನೀವು ಹಾಕ್ಕೋಬೋದು. ಆಮೇಲೆ ಇದು ಸೇವಂತಿಗೆ ಹೂವಿನ ಕಟಿಂಗ್ಸು. ಆಮೇಲೆ ಇದು ಕೋಲಿಯಸ್ ಕಟಿಂಗ್ಸು ಕೂಡ ಅಷ್ಟೇ. ಎಷ್ಟು ಹಾಕೊತೀವಿ ಅಷ್ಟೂ ಎಲ್ಲನೂ ಆರಾಮಾಗಿ ಬರ್ತವೆ ಕಟಿಂಗ್ಸು. ಸೊ ಆಲ್ಮೋಸ್ಟ್ ಈ ಒಂದು ಸೀಸನ್ನಾಗ ನೀವು ಕಟಿಂಗ್ಸಿಂದ ಎಲ್ಲ ಗಿಡಗಳನ್ನು ಆರಾಮಾಗಿ ಬೆಳಿಬೋದು. ಸೊ ಎಲ್ಲನೂ ದುಡ್ಡು ಕೊಟ್ಟು ತರೋದಕ್ಕಿಂತ ಈ ರೀತಿ ಕಟಿಂಗ್ಸ್ನಲ್ಲಿ ಬೆಳೆಸ್ಕೊಂಡ್ರೆ ಸೊ ನಮಗೆ ದುಡ್ಡು ಸೇವ್ ಆಗುತ್ತೆ. ಇನ್ನೊಂದು ಗಾರ್ಡನಿಂಗು ಈಸಿಯಾಗಿ ನಾವು ಮಾಡಬಹುದು. ಸೊ ನೋಡ್ರಿ, ಇಷ್ಟೊಂದು ಗಿಡಗಳೆಲ್ಲ ನಾನು ಬೈ ಮಾಡಬೇಕಂದ್ರೆ ಬಹಳ ಸೊ ಜಾಸ್ತಿ ಖರ್ಚಾಗುತ್ತೆ. ಬಟ್ ಕಟಿಂಗ್ಸು, ಸೀಡ್ಸನ್ನು ಪರ್ಚೇಸ್ ಜಾಸ್ತಿ ಮಾಡ್ತಿದ್ದೆ ನಾನು. ಸೀಡ್ಸು, ಕಟಿಂಗ್ಸು ತೊಗೊಂಡು ಹಾಕಿದರೆ ಈಸಿಲಿ ನಾವು ಗ್ರೋ ಮಾಡ್ಬೋದು. ಮನೆಯಲ್ಲೂ ಸಾಕಷ್ಟು ಪ್ಲ್ಯಾಂಟ್ಸ್ಗಳನ್ನು ಗ್ರೋ ಮಾಡ್ಬೋದು. ಸೊ ಸಣ್ಣ ಸಣ್ಣ ಬ್ಯಾಗ್ಸು ಅದರಲ್ಲಿ ಎಲ್ಲದರಲ್ಲಿಯೂ ಕೂಡ ನಾವು ಗಿಡಗಳನ್ನು ಈಸಿಲಿ ಗ್ರೋ ಮಾಡ್ಬೋದು. ಅದೇ ರೀತಿ ಇಲ್ಲಿ ನೋಡ್ರಿ ಎಷ್ಟೊಂದು ಕಟಿಂಗ್, ಇವೆಲ್ಲನೂ ಕೂಡ ಕಟಿಂಗಿಂದನೇ ಹಾಕಿರೋಂಥದ್ದು. ನಾವು ಯಾವುದೇ ಗಿಡ ಆಗಲಿ ಫಸ್ಟ್ ಕಟಿಂಗ್, ಈ ಸೀಸನ್ನಲ್ಲಿ ನೀವು ಕಟಿಂಗಿಂದ ಟ್ರೈ ಮಾಡಿರಿ. ಕಟಿಂಗಿಂದ ಬಂದಿಲ್ಲ ಅಂದರೆ ಸೊ ನೋಡ್ರಿ, ಸೀಸನ್ ಬಂದಾಗ ತನ್ನಿಂದ ತಾನೇ ಅರಳಿ ಎಷ್ಟೆಲ್ಲ ಹೂಗಳು ಬರ್ತಾವಂತೇಳಿ ನೋಡ್ಬೋದು ನೀವು. ಒಂದೇ ಗಿಡದಲ್ಲಿ ಎಷ್ಟೊಂದು ಹೂ ಇದಾವೆ ಅಂಥೇಳಿ. ಸೊ ಇಲ್ಲಿ ಎರಡೆರಡು ಜೊತೆಗಿದಾವೆ. ಸೊ ಸೈಜ್ ಸ್ವಲ್ಪ ಕಡಿಮೆ ಅನಿಸ್ಲಿಕ್ಕೆ, ಯಾಕಂದ್ರೆ ಒಂದೇ ಸತಿ ಬಂದಾಗ. ಇಲ್ಲಾಂದರೆ ಸೈಜ್ ಇಷ್ಟು ದೊಡ್ಡದಾಗಿರುತ್ತಾ, ಇದು ದೊಡ್ಡದೇ ಇದೆ. ಸೊ ಪಕ್ಕ ಬಂದಾಗ ಸೈಜ್ ಸ್ವಲ್ಪ ಸಣ್ಣದಾಗುತ್ತೆ. ಸೊ ಸ್ವಲ್ಪ ನೀವು ಕೇರ್ ತೊಗೊಂಡಿದ್ದೆ ಆದರೆ ಸಾಕಷ್ಟು ಗಿಡಗಳು ಕಟಿಂಗ್ನಿಂದ ಗ್ರೋ ಮಾಡಿದ್ರಲ್ಲೂ ಸಾಕಷ್ಟು ನಿಮಗೆ ಹೂಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನೋಡ್ರಿ, ನಾನು ಎಷ್ಟೊಂದು ಹೂಗಳನ್ನು ಇವಾಗ ಕಡ್ದೀನಿ ಅಂಥೇಳಿ ನೋಡ್ರಿ. ಸೊ ಎಲ್ಲ ಥರದ್ದು ಇದು ಇದಾವೆ ಇಲ್ಲಿ ನೋಡ್ರಿ. ಇದೆಷ್ಟು ದೊಡ್ಡದಾಗಿದೆ ಅಂಥೇಳಿ. ಸೊ ಬೆಳಗ್ಗೆ ನಾನು ಹೂ ಕಡ್ಲಿಕ್ಕೆ ಬಂದಿದ್ದೆ, ಹಾಗೆ ನಿಮ್ಮ ಜೊತೆಗೆ ನಾನು ಇದನ್ನು ಶೇರ್ ಮಾಡ್ಕೊಲಿಕ್ಕತ್ತೀನಿ. ಆಮೇಲೆ ಇನ್ನೊಂದೆರಡು ಕಡೆ ಹೂಗಳನ್ನು ಇವತ್ತು ಹೊಸದಾಗಿ ಬಿಟ್ಟಿದ್ದಾವೆ. ಬರೀ ನಿಮ್ಗೆ ಅದನ್ನು ತೋರಿಸ್ತೀನಂತೆ. ಸೊ ಇದರಲ್ಲಂತೂ ಕಂಟಿನ್ಯೂಯಸ್ ಆಗಿ ಹೂವು ಬರ್ತಾನೆ ಇದಾವೆ. ಮತ್ತೆ ತಿರ್ಗಾ ಇವಾಗ ಸೊ ಎಷ್ಟೊತ್ತಿ ಶೇರ್ ಮಾಡಿದ್ರು ಕಮ್ಮಿನೇ ಅನಿಸ್ತದೆ ನನಗಿದೆ. ಇಲ್ಲಿ ನೋಡ್ರಿ, ಮತ್ತೆ ನಾಳೆ ಇದೊಂದು ರೆಡಿ ಆಗಿದೆ. ನಿನ್ನೆ ಇದು ಸೊ ಇದು ಇಲ್ಲೊಂದೈತೆ ಎಷ್ಟೊಂದು ಬಿಟ್ಟು ಹೋಗಿದ್ವು. ಇವಾಗ ನಾಳೆ ಮತ್ತೆ ಇದೊಂದು ಬಿಡ್ತಾ, ಸೊ ಇದೊಂದು ಬಿಡ್ತಾ, ಹಾಗೆ ಈಗ ಇಲ್ಲೊಂದು ಬಿಟ್ಟು ಹೋಗಿದೆ ನೋಡ್ರಿ ನಿನ್ನೆನೆ. ಸೊ ಇಲ್ಲೊಂದು ಬಿಡ್ತಾ ಮತ್ತೆ ನಾಡಿದ್ದು ಅನ್ಕೋತೀನಿ. ಸೊ ಇದೇ ಥರ ಇದರಲ್ಲಿ ಕಂಟಿನ್ಯೂಯಸ್ ಆಗಿ ಹೂಗಳು ಬರ್ತಾನೆ ಅದ. ಸೊ ಈ ವರ್ಷ ಈ ಸೀಸನ್ನಲ್ಲಿ ಇದು ಫಸ್ಟ್ ಹೂವು ಬಂತು ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದಾಗ್ಯದಲ್ಲ, ಎಷ್ಟು ದೊಡ್ಡದಾಗ್ಯದ ಅಂತ ನೋಡ್ರಿ ನೀವು. ಸೈಜು ಭಯಂಕರ ದೊಡ್ಡದಾಗ್ಯದ ಇದು. ಸೊ ಇದನ್ನು ಒಂದು ಇವಾಗ ನಾನು ಕಡ್ಕೊತೀನಿ. ಸೊ ಗಿಡನೂ ಅಷ್ಟೇ ಚೆನ್ನಾಗಿ ಬೆಳೀಲಿಕ್ಕೆ ಎಲ್ಲ ಕಡೆ ಮೊಗ್ಗಿಗಳಿದ್ದಾವೆ ಇದ್ರದ್ದು.
ಸೊ ಎಲ್ಲ ಕಡೆ ಮುಗಿಗಳು ಬರ್ತಾ ಇದಾವೆ, ಗ್ರೀನ್ರಿನೂ ಆಗಿದೆ. ಸೊ ಇದೊಂದು ಕಲರ್ ಇದೆ. ಸೊ ಇದು ಕಲರ್ದು ಒಂದು ಸ್ವಲ್ಪ ನನಗೆ ಇದಕ್ಕೆ ಪ್ರಿಪೇರ್ ಮಾಡ್ಬೇಕು ಅನ್ಕೋತೀನಿ. ಒಂದು ಸ್ವಲ್ಪ ಅದಕ್ಕೆ ಕೇರ್ ತೊಗೋಬೇಕಾಗಿದೆ ಇನ್ನು ಜಾಸ್ತಿ. ಸೊ ಜಾಸ್ತಿ ನೀರು ನಿಂದ್ರೋದ್ರಿಂದ ಏನೋ ಈ ಥರ ಆಗ್ಲಿಕ್ಕತ್ತದೆ. ಸೊ ಈ ಸರಿಗೆ ಅದಕ್ಕೊಂದು ಹೋಲ್ ಮಾಡಿಕೊಂಡು ನೀಟಾಗಿ ಇದು ಗಿಡಕ್ಕೆ ನಾನು ಕೇರ್ ತೊಗೊತೀನಿ. ಈ ಗಿಡದಲ್ಲಿ ಎಷ್ಟೆಲ್ಲ ಹೂವು ಆಗಿದ್ವು ಫ್ರೆಂಡ್ಸ್. 2-3 ದಿನ ಮಳೆಗಾಲ ನೋಡ್ರಿ, ಕೆಳಗೆಲ್ಲ ಹೂಗಳು ಪೂರ್ತಿ ಎಲ್ಲ ಕಡೆ ಹೂಗಳು, ಅದರದ್ದೇ ಹೂಗಳು ಪಾಟ್ನಾಗೆಲ್ಲ ಬಿದ್ದಾವೆ ನೋಡ್ರಿ. ಅದರದ್ದೇ ಹೂಗಳು ಫುಲ್ ಕಂಟಿನ್ಯೂಗೆ ಫುಲ್ ಉದುರೋಗಿದ್ದಾವೆ.